ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅನ್ಕೊಂತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹಲೋ ವಿಶ್ಕಾ, ಸೇ ಹಲೋ. ಹಲೋ ಎವ್ರಿವನ್, ನಾವಿವತ್ತು ಎಲ್ಲಿದ್ದೀವಿ? ಸೊ ನಾವಿವತ್ತು ಬಸವನಗುಡಿ ಕಡಲೆಕಾಯಿ ಪರ್ಸಕ್ಕೆ ಬಂದಿದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಜಾತ್ರೆಯಲ್ಲಿ 1000 ರೂಪೀಸ್ಗೆ ಏನೇನು ಶಾಪಿಂಗ್ ಮಾಡ್ತೀವಿ ಅಂತ. ಓಕೆನಾ ಉವಿ? ಏನೇನು ತಗೊಳ್ಳೋಣ? ಏನಾದರೂ ಲಿಸ್ಟ್ ಇದೆಯಾ? ಏನು ಲಿಸ್ಟ್ ಇದೆ ಹೇಳು? ಕಿಚನ್ ಸೆಟ್ ಆಲ್ರೆಡಿ ಆಗೋಗ್ಬಿಟ್ಟಿದೆ, 200 ರೂಪೀಸ್ ಖರ್ಚಾಗೋಗಿದೆ. ಹಾ ಬಾ. ಏನ್ ಬೇಕು? ಇಡ್ಲಿ ಕುಕ್ಕರ್ ಮನೇಲಿ ಆ್ಯಕ್ಚುಲಿ ಅವಳ ಹತ್ರ ಒರಿಜಿನಲ್ ಕಿಚನ್ ಸೆಟ್ಟೇ ಇದೆ. ಬಟ್ ಸ್ಟಿಲ್ ಅಲ್ಲಿ ನೋಡಿದ ತಕ್ಷಣ ಅದು ಬೇಕು ಇದು ಬೇಕಂತ ಎಲ್ಲ ತಗೋತಾಳೆ. ಅಮ್ಮು ಇಲ್ಲಿ ನೋಡಿ, ಇಲ್ಲಿ ಕಾಫಿ ಲೋಟ. ಅಯ್ಯೋ ನೋಡಿ, ಇಲ್ಲಿ ಹಾಟ್ ಬಾಕ್ಸ್ ಎಲ್ಲ ಐತಮ್ಮು. ಹಾಟ್ ಬಾಕ್ಸು ಬಿನ್ಗೆ ವಿಶ್ಕ ತೋರ್ಸ್ ನಿನ್ ಕೈಲಿರೋದು. ಎಷ್ಟಿದು ಹಾಟ್ ಬಾಕ್ಸ್? ಎಷ್ಟಿದು? ಅದು 20. ಒಂದೊಂದು ಪ್ರೈಸಾ? ಯಾವ್ದು ಮಾಸ್ಕು? ಯಾವುದು? ಮತ್ತೆ ಇದು ತಗೋತೀಯ ಮೇಲ್ಗಡೆದು? ಯಾವ್ದು ಬೇಕು ಮತ್ತೆ? ಚೆನ್ನಾಗಿದೆ ನೋಡಿ. ಎಷ್ಟಿದು ಮತ್ತೆ? 100 ರೂಪಾಯಿ. ಚೆನ್ನಾಯ್ತಾ? ತುಂಬಾ ದೊಡ್ಡದಾ? ಬೇಡವಾ? ವಿಶ್ಕ ಹೆಂಗಿದೆ? ಫಸ್ಟ್ ಇರ್ಲಮ್ಮ, ಬೇಕಾ ಇದು? ಬೇಕಾ? ಮತ್ತೆ ಯಾವ್ದು ಬೇಕು? ಇದು ಬೇಕಾ? ಪಿಂಕ್ ಬೇಡಮ್ಮ, ಚೆನ್ನಾಗಿ ಕಾಣೋದು. ಎಲ್ಲಿ? ಸೂಪರ್ ಮ್ಯಾನ್. ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಒಟ್ಟು ಕೇಳಿದ್ದೆ. ಆ ಕ್ವಶನ್ಗೆ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಆನ್ಸರ್ ಗೊತ್ತಾಗುತ್ತೆ ಏನಂತ. ಆ್ಯಂಡ್ ಎಷ್ಟೊಂದು ಜನ ಅದಕ್ಕೆ ಆನ್ಸರ್ ಮಾಡಿದ್ದೀರಾ. ಅದು ಮೇ ಬಿ ಕರೆಕ್ಟ್ ಇರ್ಬೋದು, ಇಲ್ದಲೇನೂ ಇರ್ಬೋದು. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಆ್ಯಂಡ್ ಯಾರ್ಯಾರೆಲ್ಲ ಆನ್ಸರ್ ಮಾಡಿದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ನನ್ನ ಫ್ಯಾಮಿಲಿಯಿಂದ ಆಗಲಿ, ಫ್ರೆಂಡ್ಸಿಂದ ಆಗಲಿ, ಅಥವಾ ನನ್ನ ಕೊಲೀಗ್ಸಿಂದ ಆಗಲಿ. ನಿಮ್ಮ ಸಪೋರ್ಟ್ಗೆ ತುಂಬಾ ಧನ್ಯವಾದಗಳು. ಆ್ಯಂಡ್ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋನ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ನಾವು 1000 ರೂಪೀಸ್ಗೆ ಎಷ್ಟು ಐಟಮ್ ಅಥವಾ ಏನೇನು ಐಟಮ್ ಸಿಗುತ್ತೆ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಸೊ ಹಂಗೆ ಸ್ಟಾರ್ಟ್ ಮಾಡಿ ಮುಂದೆ ಹೋಗಿದ ತಕ್ಷಣವೇ ಇಲ್ಲಿ 20 ರೂಪೀಸ್ಗೆ ಪಿಕ್ ಎನಿಥಿಂಗ್ ಅಂತ ಇತ್ತು. ಸೊ ಇಲ್ಲಿ ನೋಡಿದಾಗ ನಮಗೆ ಏನೇನು ಯೂಸ್ಫುಲ್ ಆಗುತ್ತೋ ಅದನ್ನು ಮಾತ್ರನೇ ತೊಗೊಂಡ್ವಿ. ಏನಕ್ಕೆ ಬೇಕು ನಿಂಗೆ ಅದು? ಸರಿ, ಹಾಕು ಇದ್ರೊಳಗೆ. ಹಾಕು, ಸರಿ ಆಯ್ತು. ಇಲ್ಲಿ 1000 ರೂಪೀಸಿಗೆ ನಾವು ಮಾತ್ರ ಶಾಪಿಂಗ್ ಅಲ್ಲ, ಅದು ಇನ್ಕ್ಲೂಡಿಂಗ್ ವಿಶ್ಕ ಶಾಪಿಂಗು. ಸೊ ಅವಳದೇ ಒಂದು ಬುಟ್ಟಿ ತೊಗೊಂಡು ಅವಳಿಗೇನು ಬೇಕೋ ಅದನ್ನೆಲ್ಲ ಎತ್ತಾಕೊಂಡು, ಸೊ ಅವಳದು ಒಂದು ಶಾಪಿಂಗ್ ನಡೀತು ಇಲ್ಲಿ. ನನಗಿಲ್ಲಿ ಪ್ರತಿ ಸರಿ ಕಡಲೆಕಾಯಿ ಪರ್ಸೆಗೆ ಹೋದಾಗೆಲ್ಲನೂ ನನಗನ್ಸೋದು ನಮ್ಮ ಸಿದ್ಧಗಂಗೆ ಮಠದ ಜಾತ್ರೆ ಹೇಗಿರುತ್ತೋ ಇಲ್ಲಿ ಹಾಗೇ ಇರುತ್ತೆ. ಆ್ಯಂಡ್ ನಮ್ಗೆ ಏನೇನು ಬೇಕೋ, ಎಸ್ಪೆಷಲಿ ಹುಡುಗಿರಿಗೆ ಅಂತ ಬಂದಾಗ ಸರ, ಕ್ಲಿಪ್ಸು, ಹೇರ್ ಬ್ಯಾಂಡ್ಸು ಇವೆಲ್ಲ ನಾವು ಎಷ್ಟು ತೊಗೊಂಡ್ರು ಕಮ್ಮಿನೇ. ಈ ಥರ ಬ್ಯಾಗು ಲಾಸ್ಟ್ ಟೈಮ್ ತೊಗೊಂಡೋಗಿರೋದಿಲ್ಲ, ಐತೇನು ಯೂಸ್ ಆಗುತ್ತೆ ಆ್ಯಕ್ಚುಲಿ. ನಿಜ, ನನಗೆ ಈ ಥರ ಬ್ಯಾಗ್ ಎಲ್ಲ ನೋಡಿದಾಗ ನನಗನ್ಸೋದು, ನಾವು ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಪ್ಲಾಸ್ಟಿಕ್ ಕವರ್ಗೆ ಹಾಕಿಸ್ಕೊಳ್ಳೋ ಬದಲು ಆ ಥರ ಒಂದು ಜೂಟ್ ಬ್ಯಾಗು ಅಥವಾ ನಮ್ಮ ಮನೇಲಿರೋ ಒಂದು ಬ್ಯಾಗ್ನ ತೊಗೊಂಡೋದ್ರೆ ಎಷ್ಟೋ ಪ್ಲಾಸ್ಟಿಕ್ನ ನಾವು ಸೇವ್ ಮಾಡ್ಬೋದು ಅಂತ.
ಹಾ ಸರನು ಚೆನ್ನಾಗಿದೆ. ಇದು ಇಯರಿಂಗ್ಸ್ ಲಾಸ್ಟ್ ಟೈಮ್ ನೋಡಿದ್ದು ಅದೇ ತಾನೆ. ಎಷ್ಟದು? ಕ್ಲೋಸ್ ಮಾಡಿ ಅಂಗಡಿ ಓಪನ್ ಮಾಡಿಸ್ತಿದ್ಯಾ? ನಾವಿಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಆಗಿರೋ ಒಂದು ನೆಕ್ ಪೀಸ್ನ ಸರ್ಚ್ ಮಾಡ್ತಾ ಇದ್ವಿ. ಅದು ಈ ಶಾಪಲ್ಲಿ ಇತ್ತು, ಬಟ್ ಶಾಪ್ ಓನರೇ ಇರಲಿಲ್ಲ. ಆ್ಯಂಡ್ ಈ ಜಾತ್ರೆಯಲ್ಲಿ ಎಸ್ಪೆಷಲಿ ಈ ಥರ ಐಡಲ್ಸೇ ತುಂಬಾ ಚೆನ್ನಾಗಿರೋ ಸಿಗುತ್ತೆ. ನಾವು ಲಾಸ್ಟ್ ಟೈಮ್ ತೊಗೊಂಡಿದ್ವಿ, ಬಟ್ ಈ ಸರಿ ನಾವು ಅಷ್ಟು ತೊಗೊಳ್ಳಿಲ್ಲ ಐಡಲ್ಸ್ ಎಲ್ಲ. ನಾನು ₹50 10 ಅಂತ 10 ರಿಂಗ್ ಹಾಕ್ಸೋಣ. ಅದ್ರಲ್ಲಿ ಬಂದಿದ್ದ ದುಡ್ಡು ನಮ್ಗೆ ಕೊಡ್ತಾರ? ಅಮ್ಮ ಆಡ್ತೀಯಾ? ಏನಕ್ಕೆ ಹಾಕ್ತೀಯ ಅದ್ರೊಳಗೆ? ದುಡ್ಡು ಹಾಕ್ತೀಯಾ ಬಿಸ್ಕೆಟ್ ಹಾಕ್ತೀಯಾ? ಹಿಂದೆ ಹೋಗು ಇನ್ನೊಂಚೂರು. ಬಿಸ್ಕೆಟಿಗಲ್ಲ, ಬೇರೆದಕ್ಕೆ ಹಾಕ್ಬೇಕು. ಮೇ ಬಿ ಅದ್ ಕೆಳಗಡೆ ಅಷ್ಟೊಂದು ಜೋರಾಗಿ ಹಾಕ್ಬಾರ್ದು, ನಿಧಾನಕ್ಕೆ ಹಾಕು. ಬಿಸ್ಕೆಟ್ ಮೇಲೆ ಬಿತ್ತಲ್ಲ, ಅದು ಕನ್ಸಿಡರ್ ಇಲ್ವಾ? ಬಿಸ್ಕೆಟ್ ಅಲ್ಲಿಗಲ್ಲ ಫ್ರಂಟ್ ಅಲ್ಲಿ ಇರೋದಕ್ಕೆ ಹಾಕು, ಬಿಸ್ಕೆಟಿಗೆ ಹಾಕ್ಬೇಡ. ನಾನು ಒಂದಾದ್ರೂ ಕೆಡಿಸ್ಕುವ. ಅದ್ ಬೀಳಲ್ಲ. 120 ಅದ್ ಬೇಡ, ಇದು ಬೇಕು. 120 ಒಂದ್ ಸಾಕಂಗೆ. ನೋಡಕ್ಕ ಹಸಿ ಅದಲ್ಲ. ಏನ್ ಕಪ್ಪಿಂದ ಇಡೋದು ಕಪ್ಪು? ಅದಲ್ಲ, ಕಳ್ಸ ಇಡೋದಕ್ಕದು. ಸೌಮ್ಯ ವೈಟ್ ಅದ್ ನೋಡೋದು. ನಡೀತಾ ಆ ಕಡೆ ಈ ಕಡೆ ನೋಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಚಿಪ್ಸ್ ಎಲ್ಲ ಇತ್ತು. ಸೊ ಚಿಪ್ಸ್ ತಗೊಂಡು ಹಾಗೆ ಮುಂದೆ ಹೋದ್ವಿ. ಇಲ್ಲೊಬ್ರು ಆರ್ಗ್ಯಾನಿಕ್ ಆಗಿ ಮನೆಯಲ್ಲೇ ಹೇಗೆ ಸೊಪ್ಪು ಬೆಳಿಬೋದು ಅಂತ ಹೇಳ್ತಾ ಇದ್ರು. ಸೊ ಕೇಳಿಸ್ಕೊಳ್ಳೋಣ. ಗೊಬ್ಬರ ಹೆಂಗ್ ಮಾಡಿದ್ದು? ಈಗ ವೆಜಿಟೇಬಲ್ಸ್ ಮನೆಯಲ್ಲಿ ವೇಸ್ಟ್ ಮಾಡ್ತೀರಾ ತರಕಾರಿ ಎಲ್ಲ, ಅದನ್ನೆಲ್ಲ ಒಣಗಿಸಲ್ಲ, ಒಂದು ಡಬ್ ಮಾಡ್ಕೊಂಡು ಅದ್ರಲ್ಲಿ ಹಾಕಿ ಅದ್ರ ಮೇಲೆ ಒಣಗಿದ ಸಗಣಿ ಹಾಕ್ಬೇಕು. ಸ್ವಲ್ಪ ನಮ್ಗೆ ಸಗಣಿ ಸಿಗದೇ ಇದ್ದಲ್ಲ, ಜನ ಹೇಗ್ ಬರ್ತಾರೆ ಅಂತಾನೆ ಗೊತ್ತಾಗೋದಿಲ್ಲ. ಒಂದು ಅರ್ಧ ಮುಕ್ಕಾಲು ಗಂಟೆನಲ್ಲಿ ಫುಲ್ ರಶ್ ಆಗೋಗ್ಬಿಡ್ತು. ನಾವು ಸುಮ್ಮನೆ ನಿಂತ್ಕೊಂಡ್ರೆ ಸಾಕು, ಅವರೇ ಕರ್ಕೊಂಡೋಗಿ ಅವರೇ ಕರ್ಕೊಂಡ್ಬರೋ ಥರ ಅಷ್ಟು ರಶ್ ಆಗೋಯ್ತು. ಖಾರ ಆಗ್ತಿಲ್ವಾ? ಮಮ್ಮಿ ಮಾಡೋ ಅಡ್ಗೆ ತಿಂಡಿ ಮಾತ್ರ ಖಾರ ಆಗುತ್ತಲ್ವಾ ನಿಂಗೆ? ಒಂದು ಇವಾಗ ಇದು ಖಾರ ಇಲ್ಲ. ಸೀರಿಯಸ್ಲಿ ಜಸ್ಟ್ ಒಂದು 500 ಮೀಟರ್ ಅನ್ಕೊಳ್ಳಿ, ಅಷ್ಟು ನಡ್ಕೊಂಡ್ ಬರೋದಕ್ಕೆ ಆಲ್ಮೋಸ್ಟ್ ನಮಗೆ 45 to 1 hour ಆಗಿದೆ. ಅಷ್ಟು ರಶ್ ಇತ್ತು. ಫೈನಲಿ ಹಂಗೋ ಹಿಂಗೋ ಮಾಡಿ ದೇವಸ್ಥಾನದ ಹತ್ರ ಬಂದ್ವಿ. ಜಾತ್ರೆಗೆ ಹೋಗೋದೇ ಅದಕ್ಕಲ್ವಾ, ಇಲ್ಲ ತಿಂತಾ ಇರಬೇಕು, ಇಲ್ಲ ಶಾಪಿಂಗ್ ಮಾಡ್ತಾ ಇರಬೇಕು. ಸೊ ಸ್ವಲ್ಪ ದೂರ ನಡೆದಾದ್ಮೇಲೆ ಮತ್ತೆ ಏನಾದರೂ ತಿನ್ನೋಣ ಅಂತ ಸ್ಟಾಪ್ ಮಾಡಿದ್ವಿ. ಸೊ ಸ್ವಲ್ಪ ಜನಕ್ಕೆ ಜಾತ್ರೆ ಅಂದರೆ ಖುಷಿಯಾಗಿರುತ್ತೆ, ಸ್ವಲ್ಪ ಜನಕ್ಕೆ ಅದೇ ಜೀವನ ಆಗಿರುತ್ತೆ. ಅದರಿಂದನೇ ಅವ್ರ ಜೀವನ ಮಾಡೋಕ್ಕೆ ಒಂದು ದಾರಿ ಆಗಿರುತ್ತೆ. ಸೊ ಯಾರನ್ನೂ ನಾವು ಯಾವುದೇ ರೀತಿಯಿಂದನೂ ಅಳಿಯಕ್ಕೆ ಹೋಗ್ಬಾರ್ದು, ಇದು ಇವ್ರು ಹಿಂಗೆ ಅವ್ರು ಹಿಂಗೆ ಅಂತ ಹೇಳ್ಬಿಟ್ಟು. ಏನ್ ತಿಂದೆ? ಏನೇನ್ ತಿಂದೆ? ನೋಡ್, ನಾವು ಬಜ್ಜಿ ತಿಂತಾ ಇದೀವಿ. ಇದು ನಿಂಗೆ ಬಜ್ಜಿ ಬೇಡ ತಾನೆ? ಬಜ್ಜಿ ಎಲ್ಲಿಂದ ತಂದಿದ್ದು ಹೇಳು? ತಿಂದ್ರೆ ನೆಮ್ಮದಿಯಾಗಿ ತಿನ್ಬೇಕಂತ. ಕಟ್ಟಾಗ ಹೋಗ್ಬಿಡ್ತಾನೆ. ಬಾ 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 ಇವಾಗ ಇಲ್ಲಿ ಉಗಿಸ್ಕೊಂಡು ಆಟ ಆಡ್ಸೋ ಜಾಗಕ್ಕೆ ಬಂದ್ಬಿಟ್ವಿಲ್ಲಪ್ಪ. ಏನಕ್ಕಮ್ಮ ಇಷ್ಟೊತ್ತಾದ್ರೂ ಇನ್ನ ಆನೆ ಮಾಡಿಲ್ಲ? ಇನ್ನ 6 ಆಗಿಲ್ಲ. ಅಲ್ಲಿ ನಿನ್ಗೆ ಮಾಡಿಸ್ತಾ ಇಲ್ವಲ್ಲ?
ಅಲ್ಲಿ ಏನೋ ಪವರ್ ಪ್ರಾಬ್ಲಮ್ ಆಗ್ಬಿಟ್ಟು ಆ ಗೇಮ್ಸ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರು. ನಾವು ಇಂಟೆನ್ಷನಲಿ ವಿಶ್ಕಾಗಲ್ಲಿ ಆಟ ಆಡಿಸ್ಬೇಕಂತಲೇ ಹೋಗಿದ್ದು, ಬಟ್ ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಏನು ಗೇಮ್ಸು ಆಡೋಕ್ಕಾಗಲಿಲ್ಲ. ಸೊ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರು. ಅವಳಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿ ಮತ್ತೆ ವಾಪಸ್ ಬಂದ್ವಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೇಳಿದಂಥ ಪ್ರಶ್ನೆಗೆ ಉತ್ತರ ಶ್ರೀಗಂಧದ ಮರ ಅಂದರೆ ಕಾಡಲ್ಲೇ ಹುಟ್ಟುತ್ತೆ, ಕಾಡಲ್ಲೇ ಬೆಳೆಯುತ್ತೆ, ಕಟ್ ಮಾಡಿದ್ರೆ ಅದರಿಂದ ಸುಗಂಧ ಸ್ಮೆಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಎಷ್ಟೊಂದು ಜನ ಆನ್ಸರ್ ಮಾಡಿದ್ರಿ. ಶ್ರೀಗಂಧದ ಮರ ಈಸ್ ಕರೆಕ್ಟ್. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಜಾತ್ರೆ ಟೈಮಲ್ಲಂತೂ ದೇವಸ್ಥಾನ ಒಳಗಡೆ ಹೋಗೋಕ್ಕಾಗೋದಿಲ್ಲ, ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ. ಸೊ ನಾವು ಹೊರಗಡೆಯಿಂದನೇ ನಮಸ್ಕಾರ ಮಾಡಿಕೊಂಡು ಹಾಗೆ ಮುಂದೆ ಹೋದ್ವಿ. ನೋಡಿ ಫೋನಾಗಿ ನೋಡಿ ಹೆಂಗೆ ಕಾಣಿಸ್ತೈತಿ, ಇದೇ ಚೆನ್ನಾಗಿ ಕಾಣಿಸ್ತೈತಿ. ಕೊಡಿ ಇದು ಆ ಕಡೆಗೆ ಇನ್ನ ಬೇರೆ ಯಾವ್ದನ ಇದೆಯಾ? ಇಲ್ಲೇ ಎರಡೆಲ್ಲ ಕಾಣಿಸ್ತೈತ. ಹೂವದಲ್ಲಿ ಎಲಿಫೆಂಟ್ ಐತಲ್ವಾ? ಎವ್ರಿ ಇಯರ್ ನಾವು ಫಸ್ಟ್ ಶಾಪಿಂಗ್ ಮಾಡ್ತಿದ್ದೆ ಈ ಇಯರಿಂಗ್ಸು. ಈ ಸರಿನೂ ನೋಡಿದ್ವಿ ಎಲ್ಲ ಕಡೆನೂ, ಬಟ್ ಏನೋ ಯೂನಿಕ್ ಅನ್ನಿಸ್ಲಿಲ್ಲ, ತೊಗೊಬೇಕು ಅನ್ನಿಸ್ಲಿಲ್ಲ. ಇದು ಒಂದು ಕಡೆ 10 ರೂಪೀಸ್ಗಿತ್ತು, ಇನ್ನೊಂದು ಕಡೆ 20, ಬಟ್ ಇಲ್ಲಿ ಸಮಥಿಂಗ್ ಡಿಫ್ರೆಂಟ್ ಆಗಿತ್ತು. ಬಟ್ ಈಸ್ 100 ರೂಪೀಸ್ ಅಂತ. ಬಟ್ ಏನೋ ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ, ಸೊ ಇಲ್ಲೂ ತೊಗೊಳ್ಳಿಲ್ಲ. ಅದು ಬೇಕು ಇದು ಬೇಕಂತ ತೊಗೊಳ್ತಾ ನಾವು 1000 ರೂಪೀಸ್ ಆಗಿದ್ದು ಹೆಂಗೆ ಅಂತಲೇ ಗೊತ್ತಾಗಲಿಲ್ಲ. ಮೇ ಬಿ 1000 ಅಲ್ಲ, ಇನ್ನೂ ಜಾಸ್ತಿನೇ ಆಗೋಗ್ಬಿಟ್ಟಿರುತ್ತೆ. ಸೊ ಬಟ್ 1000 ರೂಪೀಸ್ಗೆ ಶಾಪಿಂಗ್ ಮಾಡಬೇಕಂತ ಅಲ್ಲ, ಬಟ್ 1000 ರೂಪೀಸ್ಗೆ ಎಷ್ಟು ಐಟಮ್ಸ್ನ ತೊಗೊಬೋದು ಜಾತ್ರೆಯಲ್ಲಿ ಅಂತ ನಾವು ಮಾಡಿದ್ದು. ಆ್ಯಂಡ್ ಇದು ಒಂದು ಏನೋ ಲೈಟಿಂಗ್ಸ್ ಸಕ್ಕದಾಗಿತ್ತು, ಒಂಥರ ಯೂನಿಕ್ ಆಗಿತ್ತು. ಇದು ಪೇಪರಲ್ಲಿ ಏನೋ ಕ್ರಾಫ್ಟೆಡ್ ಲೈಟಿಂಗ್ಸ್ ಅಂತ ಚೆನ್ನಾಗಿತ್ತು. ಅದು 300 ರೂಪೀಸ್ ಏನೋ ಇತ್ತು. ಹೋಗ್ತಾ ಸಂಜೆ ಆದಮೇಲಂತೂ ಒಂದು 6-7 ಓ ಕ್ಲಾಕ್ಗಂತೂ ಫುಲ್ ರಶ್ ಆಗೋಗ್ಬಿಟ್ಟಿತ್ತು. ಒಂದು ಸ್ವಲ್ಪನೂ ಜಾಗ ಇರಲಿಲ್ಲ. ಮಕ್ಕಳನ್ನಂತೂ ಎಲ್ಲ ಮೇಲೆ ಕೂಡಿಸ್ಕೊತಾ ಇದ್ರು. ನಾನು ಇವನ್ ಹೂವಿಗೆ 1 ಇಯರ್ ಆಗೋವರೆಗೂ ನಾವು ಹೊರಗಡೆನೇ ಹೋಗಿರಲಿಲ್ಲ. ಬಟ್ ಇಲ್ಲಂತೂ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬರ್ತಾರೆ. ಅದೇನು ನೆಸೆಸಿಟಿ ಇರುತ್ತೋ ಆ ಮಕ್ಕಳನ್ನೆಲ್ಲ ಹೊರಗಡೆ ಕರ್ಕೊಂಬರೋದು ಅಂತ ನನಗನ್ಸುತ್ತೆ. ಆ್ಯಂಡ್ ಇದು ಒಂದು ಡೆಕೋರೇಟಿವ್ ಫ್ಲವರ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟ್ ನಾವು ತೊಗೊಳ್ಳಿಲ್ಲ, ಬಿಕಾಸ್ ಅದೇನೋ ಪೇಪರಿಂದ ಮಾಡಿರ್ತಾರೆ ಆ್ಯಂಡ್ ಅದು ಡಸ್ಟ್ ಕುತ್ಕೊಂಡ್ರೆ ಕ್ಲೀನ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಹಂಗೆ ನಡ್ಕೊಂಡು ಹೋಗ್ತಾ ನಾವು ಫುಲ್ಲು ಡೆಡ್ ಎಂಡಿಗೆ ಬಂದ್ವಿ. ಎಲ್ಲೇ ನೋಡಿದ್ರೂ ನಮಗೆ ಕ್ಲಿಪ್ಸು, ಏರ್ ಬ್ಯಾಂಡ್ಸು ಇದೇ ಯಾವಾಗ್ಲೂ. ಮೊದಲು ನನಗೆ ಇದೇ ಸ್ಯಾರಿಗೆ ಇದೇ ಥರ ಬಳೆ ಹಾಕ್ಬೇಕನ್ನೋ ಯಾವುದೇ ಇಂಟೆನ್ಷನ್ ಇರ್ತಿರ್ಲಿಲ್ಲ. ಬಟ್ ಈ ನಡುವೆ ಗೊತ್ತಿಲ್ಲ, ಬಳೆಗಳ್ನ ನೋಡ್ತಾ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಪ್ಲೈನ್ ಬ್ಯಾಂಗಲ್ಲು ತುಂಬ ಇಷ್ಟ ಆಗುತ್ತೆ. ಸೊ ನಾವು ಇಲ್ಲಿ ಬಳೆಗಳ್ನ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಹೊರಗಡೆ ಎಲ್ಲ 150ಗೆ ಸಿಗುತ್ತೆ, ಬಟ್ ಇಲ್ಲಿ 100 ರೂಪೀಸ್ಗೆ ಇತ್ತು. ನಾವು ಅಲ್ಲಿ ಇಲ್ಲಿ ನಿಂತ್ಕೊಂಡು ತೊಗೊಂಡು ಇವರಿಬ್ರಿಗೂ ಬೋರ್ ಆಗಿಬಿಟ್ಟಿತ್ತು. ಸಿಕ್ಕಿದ ಕಡೆ ಎಲ್ಲ ಕುತ್ಕೊಂಡು ಅವ್ರದ್ದೇ ಟೈಮ್ ಪಾಸ್ ಮಾಡ್ತಾಯಿದ್ರು ಫೈನಲಿ. ಆ್ಯಂಡ್ ಇಲ್ಲಿ ಇವಾಗ ಒಂದು ಟ್ರೆಂಡಿಂಗ್ ಆಗಿರೋ ಬ್ಯಾಂಗಲ್ ಅಂದರೆ ಲೈಕ್ ಕಡ ಥರದ್ದೆಲ್ಲ ಇತ್ತು ಅಲ್ಲಿ. ಇಲ್ಲಿ ಮನೆಗೆ ಡೆಕೋರೇಟ್ ಮಾಡೋ ಐಟಮ್ಸ್ ಅಂತೂ ಸಕ್ಕದಾಗಿರುತ್ತೆ. ಲೈಕ್ ವಾಸ್ ಆಗಿರ್ಬೋದು, ಅದಕ್ಕೆ ಫ್ಲವರ್ಸು, ಆ ಥರದ್ದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಹೊರಗಡೆಗಿಂತ ಇಲ್ಲಿ ಸ್ವಲ್ಪ ಕಮ್ಮಿಗೂ ಸಿಗುತ್ತೆ. ಹಂಗಾಗಿ ಈ ಜಾತ್ರೆನಲ್ಲಿ ತುಂಬ ಜನ ತೊಗೊಳ್ತಾರೆ ಕೂಡ. 10 ರೂಪಾಯಿ ತಾನೇ ಹೂವು, ಎಷ್ಟದು? ಹಿಂದಕ್ಕೆ ಹೋಗು. ಸರಿ, ಗಾಡ್ ಮುಂದೆ ನೋಡ್ಕೊಂಡು ಮುಖಕ್ಕೆ ಬಂದತ್ತು. ಬಾ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಸೊ ಫ್ಯಾಮಿಲಿಯಿಂದ ಹಿಡಿದು ಫ್ರೆಂಡ್ಸು ಅಥವಾ ಕೊಲೀಗ್ಸು ಎಲ್ಲರೂ ನನ್ನ ವೀಡಿಯೋಸ್ನ ನೋಡಿ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಹೀಗೆ ಸಪೋರ್ಟ್ ಮಾಡಿ, ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಏನಪ್ಪ ಇವಳು 1-2 ಸಬ್ಸ್ಕ್ರೈಬರ್ಗೆ ಇಷ್ಟು ಖುಷಿ ಆಗ್ತಿದ್ದಾಳೆ ಅಂತ ಅನಿಸುತ್ತೆ ಅಂತ ನಿಮ್ಗೆ ಅನ್ನಿಸ್ಬೋದು. ನನಗೆ ಅದು ಈವನ್ ಒಂದು ಅಡಿಷನ್ ಆದಾಗ್ಲೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ್ಯಂಡ್ ಅದನ್ನು ಯಾವುದ್ರಿಂದನೂ ರೀಪ್ಲೇಸ್ ಮಾಡೋದಕ್ಕಾಗಲ್ಲ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವೀಡಿಯೋಸ್ನ ನಾನು ಕಂಟಿನ್ಯೂಸ್ ಆಗಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಆ ಚಾಟ್ ಅಲ್ಲ, ಅದು ಬುಕ್ಕು. ಚಾಟ್ಸಾ? ಏನಕ್ಕಪ್ಪು? ನಾವು 1000 ರೂಪೀಸ್ಗೆ ಏನೇನು ತೊಗೊಂಡ್ವಿ ಅಂತ ನಿಜ ನನಗಂತೂ ಗೊತ್ತಿಲ್ಲ. ಸೊ ಅದನ್ನು ನಾನು ಏನೇನು ತೊಗೊಂಡೆ ಅಂತ ಇನ್ನೊಂದು ವೀಡಿಯೋ ಮಾಡಾಕ್ತೀನಿ. ಅದರಲ್ಲಿ ನೋಡಿ ನಾನು ಏನೇನು 1000 ರೂಪೀಸಿಗೆ ತೊಗೊಂಡಿದ್ದೀನಿ, ಅಥವಾ 1000 ಒಳಗೆ ಆಯಿತಾ ಅಥವಾ 1000ಗಿಂತ ಜಾಸ್ತಿನೇ ಆಯಿತಾ ಅಂತ ಹೇಳ್ಬಿಟ್ಟು.
ಆ್ಯಕ್ಚುಲಿ ಗೃಹಪ್ರವೇಶದಿಂದನೂ ನಾವು ಒಂದು ತುಳಸಿ ಕಟ್ಟೆ ತೊಗೊಬೇಕಂತ ಸರ್ಚ್ ಮಾಡ್ತಾ ಇದ್ವಿ ಆ್ಯಂಡ್ ಎಲ್ಲ ಒಂದೇ ಥರದ್ದು ತೊಗೊಳ್ಬಾರ್ದು, ಸ್ವಲ್ಪ ಯುನೀಕ್ ಆಗಿರೋದಂತ ಹೇಳ್ಬಿಟ್ಟು ಇಲ್ಲಿ ನಾವು ಒಂದು ಕಡೆ ನೋಡಿದ್ವಿ. ಇಲ್ಲಿ ಸೆರಾಮಿಕ್ಸ್ದೆಲ್ಲನೂ ಪಾಟ್ಸ್ ಎಲ್ಲ ಇತ್ತು ಆ್ಯಂಡ್ ಈ ಥರ ಒಂದು ತುಳಸಿ ಕಟ್ಟೆ ನೋಡಿ ಇದು ಯುನೀಕ್ ಹೌದಾ ಅಲ್ವಾ ನನಗೆ ಗೊತ್ತಿಲ್ಲ, ಬಟ್ ಇಷ್ಟ ಆಯಿತು ಅಂತ ತೊಗೊಂಡ್ವಿ. ಆ್ಯಂಡ್ ಇದು ಓಕೆ, ಹೊರಗಡೆಗಿಂತ ಎಲ್ಲ ಸ್ವಲ್ಪ ರೇಟ್ ಕಮ್ಮಿನೇ ಇದೆ. ಇಲ್ಲಿ ಇನ್ಸೈಡ್ ಪ್ಲ್ಯಾಂಟ್ಸ್ ಮಾಡಲಿಕ್ಕಂತೂ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಪಾಟ್ಸ್ ಇದೆ. ಆಮೇಲೆ ಈ ಥರ ಡೆಕೋರೇಟ್ ಮಾಡಲಿಕ್ಕೆ ಎಲ್ಲನೂ. ಆ್ಯಂಡ್ ಅಷ್ಟೇ ಅಲ್ದಲ್ಲ, ಇಲ್ಲಿ ನಾನು ಮೊದಲೇ ಹೇಳ್ದಂಗೆ ಈ ಜಾತ್ರೆನಲ್ಲಿ ಎಸ್ಪೆಷಲಿ ಐಡಲ್ಸ್ ಎಲ್ಲನೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ ಆ್ಯಂಡ್ ಬೇರೆ ಕಡೆ ಸಿಗೋದಕ್ಕಿಂತ ಪ್ರೈಸ್ ಕಮ್ಮಿನೇ ಇರುತ್ತೆ. ಎಲ್ಲ ಕಡೆ ಓಡಾಡಿ ಏನೇನು ಬೇಕಂತ ಎಲ್ಲ ಹುಡುಕಿ ತೊಗೊಂಡು ಹೊರಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 9 o'clock ಆಗಿತ್ತು. ನನಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ 120 ವಿಡಿಯೋ ಕ್ಲಿಪ್ಪಿಂಗ್ಸು ಪ್ಲಸ್ 2 hours ಇರೋ ವೀಡಿಯೋನ 20 minutesಗೆ ಎಡಿಟ್ ಮಾಡಿರೋದು. ಗೊತ್ತಿಲ್ಲ ಈ ವಿಡಿಯೋ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು 2 o'clock 3 o'clockವರೆಗೂ ಕುತ್ಕೊಂಡು ವಿಡಿಯೋ ಎಡಿಟ್ ಮಾಡಿರ್ತೀನಿ. ನೀವು ಕೊಡೋ ಒಂದು ಲೈಕ್ ಅಥವಾ ಒಂದು ಸಬ್ಸ್ಕ್ರಿಪ್ಷನ್ಗೆ ನನಗೆ ಇನ್ನೂ ಮುಂದೆ ಮಾಡೋ ವೀಡಿಯೋಸ್ಗೆ ನನಗೆ ಮೋಟಿವೇಶನ್ ಅದೇ. ಅಮ್ಮ ಹೆಂಗಿತ್ತು ಜಾತ್ರೆ? ಏನೇನು ಶಾಪಿಂಗ್ ಮಾಡಿದೆ? ಖುಷಿಯಾ? ನಿಂಗೆ ಆಟ ಆಡಕ್ಕೆ ಒಂದು ಸಿಗ್ಲಿಲ್ಲ ಅನ್ನೋದು ಬಿಟ್ರೆ ನೀನೆಲ್ಲ ಗುಡ್ ತಾನೇ. ಇನ್ನು ನೆಕ್ಸ್ಟ್ 3 days ಜಾತ್ರೆ ಕಂಟಿನ್ಯೂ ನಡೀತಾ ಇರುತ್ತೆ. ಸೊ ಇನ್ನು ಯಾರೆಲ್ಲ ಹೋಗಿಲ್ಲ ಅಂದರೆ ಹೋಗಿ ಬನ್ನಿ. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.